ಹಾಯ್ ಹಲೋ ನಮಸ್ಕಾರ. ಈ ಥರದ ಒಂದು ಅಪರ್ಚುನಿಟಿ ಯಾರಿಗೆ ಸಿಗುತ್ತೆ? ಒಬ್ಬ ಕನ್ನಡದ ಸೂಪರ್ ಸ್ಟಾರ್ ಒಂದು ಹೋಟೆಲ್ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಜಸ್ಟ್ ಹಾಯ್ ಸರ್ ಅಂತ ಹೇಳಿದ್ದು ಅಷ್ಟೇ. ಮಗ ಎಲ್ಲಿದೆಯಾ ಮಗ, ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ಸರ್ ನಾನೇ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ, ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳಿದ್ದಷ್ಟೇ. ಸೊ ಲ್ಯಾಂಡ್ ಲಾರ್ಡ್ ಸಕ್ಸಸ್ ಬ್ಯುಸಿಯಲ್ಲಿದ್ದಾರೆ, ಓಡಾಡ್ತಾ ಇದ್ದಾರೆ, ತುಂಬ ಪ್ರಮೋಷನ್ ನಡೀತಾ ಇದೆ. ಇವತ್ತು ಕೂಡ ಶಿವಣ್ಣ ರಾಯನ್ ಮಾಲಲ್ಲಿ ಸಿನಿಮಾ ನೋಡ್ತಿದ್ದಾರೆ. ಸೊ ವಿಸಿಟ್ ಮಾಡ್ತಾ ಇದ್ರು ವಿಜಯ್ ಸರ್ ಅಂಡ್ ಟೀಮ್. ಅವ್ರ ಜೊತೆ ನನ್ನ ಜೊತೆ ಮಾತನಾಡ್ಲಿಕ್ಕೆ ಅವ್ರು ಸಿಕ್ಕಿದ್ದಾರೆ. ಇದೊಂದು ನನ್ನ ಜೀವನದ ಒಂದು ಅದೃಷ್ಟ ಅಂತ ಹೇಳ್ಬೋದು. ಹಾಯ್ ಸರ್, ನಮಸ್ತೆ. ಹಾಯ್ ಮಗ, ನಮಸ್ತೆ. ಚೆನ್ನಾಗಿದ್ದೀನಿ ಕಂದ, ನೀನ್ ಹೇಗಿದ್ಯಾ? ನಾನಿವತ್ತು ಇಲ್ಲಿ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣನೇ ನೀವು ಸರ್. ಹೊರಗಡೆ ಜನಕ್ಕೆ ಅದು ರೀಸನ್ ಬೇಡ, ಬಟ್ ನಾನು ಬದುಕಿದ್ದೀನಿ, ಉಸಿರಾಡ್ತಾ ಇದ್ದೀನಿ, ಈ ಸ್ಟೇಜ್ ಅಲ್ಲಿ ಇದ್ದೀನಿ, ಮೀಡಿಯಾದಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ನಿಮ್ ಸಪೋರ್ಟ್ ತುಂಬಾ ಇದೆ. ಸೊ ಲ್ಯಾಂಡ್ ಲಾರ್ಡ್ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕಿದೆ. ಚಿಂತಕರು, ಬರಹಗಾರರು, ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು, ನಿರ್ದೇಶಕರು ಎಲ್ಲ ಹೊಗಳ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್ ಈ ಕ್ಷಣದ ಎಕ್ಸೈಟ್ಮೆಂಟ್? ನನಗೆ ತುಂಬ ಖುಷಿ ಇದೆ ಅಮ್ಮ, ನನಗೆ ತುಂಬ ಖುಷಿ ಇದೆ. ಎಲ್ಲರೂ ಆಶೀರ್ವಾದ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಈಗ ಫೇಸ್ಬುಕ್ಕಲ್ಲಿ ಬರೀತಿರೋ ಎಲ್ಲ ರೈಟಿಂಗ್ಸ್ ಆಗ್ಬೋದು, ಎಲ್ಲರೂ ಸಿನಿಮಾ ಬಂದು ನೋಡ್ತಾ ಇರೋದಾಗ್ಬೋದು, ಅದ್ರ ಬಗ್ಗೆ ನಾವೆಷ್ಟು ವ್ಯಕ್ತಪಡಿಸಿದ್ರು ಸಾಲಲ್ಲ, ಅಷ್ಟೊಂದು ಎಮೋಷ್ನಲ್ ಆಗಿದ್ದೀವಿ ಇಡೀ ಟೀಮ್. ನನಗೆ ಖುಷಿಯಾಗಿದ್ದು ನೀನು ಇಂಡಿಪೆಂಡೆಂಟ್ ಚಾನಲ್ ಓಪನ್ ಮಾಡಿಕೊಂಡು ಈ ಥರ ಹೆಣ್ಮಕ್ಳು ಯಾವತ್ತು ಇಂಡಿಪೆಂಡೆಂಟಾಗಿ ಎಜುಕೇಷನ್ ಕಲಿತು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅನ್ನೋ ಧ್ಯೇಯ ಕೂಡ ಈ ಸಿನಿಮಾಲಿದೆ. ಹಂಗಾಗಿ ನಾನು ಮಾಡಪ್ಪ ಒಂದು ಇಂಟರ್ವ್ಯೂ ಮಾಡು, ನಾವೆಲ್ಲ ಮಾತಾಡ್ತೀವಿ ಅಂದೆ. ಸೊ ನಿನಗೆ ಇವತ್ತು ವಿಶೇಷವಾಗಿ ಡೈರೆಕ್ಟರ್ ಇದ್ದಾರೆ, ನನ್ನ ಮಗಳಿದ್ದಾಳೆ, ಶಿಶಿರ್ ಇದ್ದಾರೆ, ನಾವಿಷ್ಟು ಜನ ಮಾತಾಡ್ತೀವಪ್ಪ. ಈಗ ನಿನಗೆ ಸಿನಿಮಾ ನಿನಗೆ ಸಿನಿಮಾ ನೋಡಿ ಏನು ಅನ್ನಿಸ್ತು? ಸರ್ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿದೆ, ಜೊತೆಗೆ ಸ್ಪೆಷಲ್ ಶೋ ನೋಡಿದೆ. ದಲಿತರನ್ನ, ಕೆಳ ಸಮುದಾಯದವ್ರನ್ನ ಎಷ್ಟು ನಿಕೃಷ್ಟವಾಗಿ ನಡೆಸ್ಕೊಂಡಿದ್ದಾರೆ. ಈ ಥರದ್ದೆಲ್ಲ ನಮ್ಮ ಹಿರಿಕರು, ಕೆಳ ಸಮುದಾಯದವರು, ತಳ್ಳುಮಟ್ಟದವರು ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ರ. ಒಂದು ಹೆಣ್ಣು ಮಗು ಚೆನ್ನಾಗಿದೆ, ಅದು ದಲಿತರದು ಅಂತಂದ್ರೆ ಅದಕ್ಕೆ ದೇವದಾಸಿ ಪದ್ಧತಿಗಳನ್ನ ಮಾಡಿ ಆ ಹೆಣ್ಣನ್ನು ಎಷ್ಟು ನಿಕೃಷ್ಟವಾಗಿ ನಡೆಸ್ಕೊಂಡ್ರು. ಈ ಥರದ್ದೆಲ್ಲ ಇದೆ. ಯಾರು ಈ ಥರದ ವಿಚಾರಗಳ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ? ಜೈ ಭೀಮ್ ಥರದ ಸಿನಿಮಾಗಳು ಯಾಕೆ ನಮ್ಮಲ್ಲಿ ಬರಲ್ಲ ಅನ್ನುವಂಥ ಕೊರತೆ ನನಗೆ ಜೈ ಭೀಮ್ ಸರ್ ಸಿನಿಮಾ ಜೊತೆಗೆ ಸೂರ್ಯ ಸರ್ ಆ್ಯಕ್ಟಿಂಗ್ ನೋಡಿದಾಗ ನನಗನ್ಸಿತ್ತು. ನನಗೆ ಸಿನಿಮಾ ನೋಡಿದಾಗ ಈ ಪಾತ್ರನ ನಮ್ಮ ವಿಜಯ್ ಸರ್ ಬಿಟ್ರೆ ಮತ್ತೊಬ್ಬ ಕನ್ನಡದ ಯಾವೊಬ್ಬ ಸೂಪರ್ ಸ್ಟಾರ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದ್ದುಂಟು ಸರ್ ನನಗೆ. ಅಮ್ಮ, ನನಗೆ ಸಂತೋಷ. ನನಗೆ ಇವತ್ತು ಇಡೀ ಸಿನಿಮಾದ ಏನು ತಾವೆಲ್ಲ ಮಾತಾಡ್ತಿದ್ದೀರಾ ವಿದ್ಯಾವಂತ ಹೆಣ್ಮಕ್ಳು, ನಮ್ಮ ನಮ್ಮ ಧ್ಯೇಯನೇ ಇದೇ ಇತ್ತು, ಹೆಣ್ಮಕ್ಳು ಮಾತಾಡಬೇಕು ಈ ಸಿನಿಮಾ ಬಗ್ಗೆ ಅಂತ. ಹಂಗಾಗಿ ಎಲ್ಲ ಹೆಣ್ಮಕ್ಳು ಪರವಾಗಿ ತಾವು ಪ್ರತಿನಿಧಿಸಿ ಮಾತಾಡ್ತೀವಿ ಅಂದ್ರಮ್ಮ ನಂಗೆ ತುಂಬ ಖುಷಿ ಇದೆ. ಓವರ್ ಟು ರಿತನ್ಯಾ. ರಿತನ್ಯಾ, ನಮಸ್ತೆ. ನಮಸ್ತೆ. ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಅಭಿನಯದ ಬಗ್ಗೆ, ಮೊದಲನೇ ಸಿನಿಮಾ ಅಂತ ಎಲ್ಲೂ ಅನಿಸಿಲ್ಲ. ಒಂದು ಬಹುಭಾಷಾ ಅಭಿನಯ ಥರದ ಆ್ಯಕ್ಟಿಂಗ್ ನೋಡ್ತಾ ಇದ್ದೀವಿ. ಪಾತ್ರಕ್ಕೆ ತುಂಬ ಚೆನ್ನಾಗಿ ಜೀವ ತುಂಬಿದ್ದಾರೆ. ಸೊ ವಿಜಯ್ ಸರ್ ಮಗಳು ಅನ್ನೋದಕ್ಕೆ, ಯಾಕಂದರೆ ಫಸ್ಟು ಸಿನಿಮಾ ತುಂಬ ತಯಾರಿ, ಸ್ಟಾರ್ಗಳ ಮಕ್ಕಳು ಯಾವುದೇ ತಯಾರಿ ಇಲ್ಲದೆ ಕೆಲವರು ಬರ್ತಾರೆ, ಬಟ್ ಆದರೆ ತುಂಬ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬಂದಿದ್ದೀರಾ ಅನ್ನೋದಕ್ಕೆ ಈ ಪಾತ್ರ, ಭಾಗ್ಯ ಪಾತ್ರ, ನಮಗೆಲ್ಲರಿಗೂ ಕೂಡ ಮೆಚ್ಚುಗೆ ಆಗಿದೆ. ಆ ಪಾತ್ರನ ನೀವು ಮೆಚ್ಕೊಂಡು ಅದನ್ನು ಅಪ್ಕೊಂಡು ಮಾಡಿರೋದು ಕೂಡ ನಿಮ್ಮ ಧೈರ್ಯ ಅಂತ ಹೇಳಬೇಕು. ನಿಮಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತಂದರೆ ಯಾವುದು, ಯಾರ ಕಡೆಯಿಂದ ಅಂತ? ಒಂದು ಹೇಳಕ್ಕೆ ತುಂಬ ಕಷ್ಟ, ಬಿಕಾಸ್ ಜನತೆ ಮೆಚ್ಕೊಂಡಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ, ಕೇಳ್ಪಟ್ಟಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ. ಈ ಒಂದು ಪ್ರಾಸೆಸ್ಸಲ್ಲಿ ಮುಖ್ಯವಾಗಿ ನಿರ್ದೇಶಕರು ಇಲ್ಲೇ ಕೂತಿದ್ದಾರೆ, ಅವರು ಕೊಟ್ಟಂತಹ ಧೈರ್ಯ ಆಗಿರ್ಬೋದು, ಆ್ಯಂಡ್ ನನ್ನ ಪಾತ್ರನ ಅಷ್ಟು ಚೆನ್ನಾಗಿ ಅವ್ರು ಬರೆದಿದ್ದಾರೆ. ಸೊ ಹಾಗಾಗಿ ಈ ಪ್ರಶಂಸೆ ನನಗೆ ಸಿಗ್ತಾ ಇದೆ. ಇನ್ನೊಂದು ನಾನು ಯಾವಾಗಲೂ ಅಪ್ಪನ ಬಗ್ಗೆ ಹೇಳಲೇಬೇಕು. ಸ್ಪೆಷಲಿ ನಾನು ಒಂದು ಅರೆಸ್ಟ್ ಸೀನ್ ಮಾಡಬೇಕಾದ್ರೆ ನಾನು ಹಿಂದಿನ ದಿನ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಯಾಕೆ ಹೆಂಗೆ ಮಾಡೋದು, ಇದನ್ನ ಯಾವ ಥರ ಮಾಡೋದು ಅಂತೆಲ್ಲ. ನಾನು ಇವರು ಕಾಫಿಗೆ ಹೋಗಿದ್ವಿ, ನಾನು ಅಪ್ಪ. ಕಾಫಿ ಕುಡಿತಾನೆ ನನಗೆ ಹೇಳ್ಕೊಟ್ರು. ಮಿಡ್ಲ್ ಆಫ್ ದ ರೋಡ್ ಅದು ಹೇಳ್ಕೊಟ್ಟಿದ್ದು ನನಗೆ. ಈಗಲೂ ನನಗೆ ಅದು ಹಂಗೆ ಆ ಮೆಮೊರಿ ತುಂಬ ಸ್ಟ್ರಾಂಗ್ ಆಗಿದೆ ನನ್ನ ತಲೆಯಲ್ಲಿ. ನೀನು ಮಾಡ್ತೀಯ ಹೋಗು ಅಂದ್ಬಿಟ್ಟು ಪ್ರತಿಯೊಂದನ್ನು ಹೆಂಗೆ ಹೇಳ್ಬೇಕು, ಯಾವ ಥರ ಎಲಿವೇಟ್ ಮಾಡಬೇಕು, ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ರು ನನಗೆ. ಸೊ ಆ ಒಂದು ಮೆಮೊರಿ. ನೆಕ್ಸ್ಟ್ ಡೇ ಸೆಟ್ಟಿಗೆ ಬಂದಾಗ ಸರು, ರಾಜ್ಬಿ ಶೆಟ್ಟಿ ಸರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಸ್ಪೆಷಲ್ಲಾಗಿ ಉಳ್ಕೊಂಡ್ಬಿಡ್ತು ಆ ಸೀನ್ ನನ್ನ ಮನಸ್ಸಲ್ಲಿ ಯಾವಾಗಲೂ ನನ್ನ ಸಿನಿಮಾ ಇದರಲ್ಲಿ. ಸೊ ಅದು ಈಗ ತುಂಬ ಖುಷಿ ಆಗ್ತಾ ಇದೆ. ಹಾರ್ಡ್ ವರ್ಕ್ನ ಜನ ರೆಕಗ್ನೈಸ್ ಮಾಡಿ ಪ್ರೀತಿ ತೋರಿಸ್ತಾ ಇರೋದು ತುಂಬ ಖುಷಿ ಆಗುತ್ತೆ. ನಿಮ್ಮ ಮತ್ತು ಶಿಶಿರ್ ಅವರ ಕಾಂಬಿನೇಷನ್ನು, ಸೊ ಅದಕ್ಕೆ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಸೊ ಯಾರಾದರೂ ಈ ಸಿನಿಮಾ ನೋಡಿ ಅಥವಾ ಬರ್ತಿರ್ತಕ್ಕಂಥ ರಿವ್ಯೂಸ್ ನೋಡಿ ಮತ್ತೊಂದು ಸಿನಿಮಾಗೆ ಆಫರ್ ಮಾಡಿದ್ರ, ಯಾವುದಾದ್ರೂ ಕತೆ ಕೇಳಿದ್ರ ಈ ಒಂದು ಸಕ್ಸಸ್ ಪೀರಿಯಡಲ್ಲೇ ಅಂತ? ಬರ್ತಾ ಇದೆ ಅಂದರೆ ಆ್ಯಕ್ಚುಲಿ ತುಂಬ ಸಿನಿಮಾ ನೋಡಿ ತುಂಬ ಜನ ಪ್ರೇಸ್ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ. ಅಮ್ಮನ ಬೆಸ್ಟ್ ರಿಯಾಕ್ಷನ್ ಏನಾಗಿತ್ತು ಸಿನಿಮಾ ನೋಡಿದ್ರ? ಏನು ಹೇಳಿದ್ರು ಅಮ್ಮ? ಇಲ್ಲ, ಅವ್ರು ಕಣ್ಣು ತುಂಬಿಕೊಂಡಿದ್ರು ಅಷ್ಟೇ, ಖುಷಿಯಾಗಿದ್ರು, ತುಂಬ ಖುಷಿಯಾಗಿ ಮಾಡಿದ್ರು. ಒಂದು ಸೆಕೆಂಡ್, ಜಡೇಶ್ ಸರ್ ಇಲ್ಲ, ಫಸ್ಟ್ ರಿಯಾಕ್ಷನ್ ಓಕೆ. ಶಿಶಿರ್ ಸರ್ ಹೇಳಿ, ನಿಮಗೆ ದೊಡ್ಡ ಸೂಪರ್ ಸ್ಟಾರ್ಗಳ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಒಂದು ಅವಕಾಶ, ಅವ್ರ ಮಗಳ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಹೇಗಿತ್ತು? ಬಿಗ್ ಸ್ಕ್ರೀನ್ನಲ್ಲಿ ನಿಮ್ಮನ್ನು ನೀವು ನೋಡ್ಕೊಂಡಿದ್ದು ಮತ್ತು ನಿಮ್ಮ ಪಾತ್ರ?
ಮೊದಲನೇದಾಗಿ ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಮ್ಮ ಲ್ಯಾಂಡ್ಲಾರ್ಡ್ ಸಿನಿಮಾನ ಜನರು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಜನರು ಸಪೋರ್ಟ್ ಇದೆ. ಆಬ್ವಿಯಸ್ಲಿ ನೀವು ನೋಡ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ತುಂಬ ಜನ ಬರೀತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ತಾನೇ ಸ್ಟೂಡೆಂಟ್ಸ್, ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ನೋಡ್ತಾ ಇದ್ದಾರೆ ನಮ್ಮ ಸಿನಿಮಾನ. ಒಂದು 500-1000 ಜನ ನೋಡ್ತಾ ಇದ್ದಾರೆ ಸಿನಿಮಾನ. ಸಖತ್ ಖುಷಿ ಆಗುತ್ತೆ. ನನ್ನ ಪಾತ್ರಕ್ಕೂ ಅಪ್ರಿಸಿಯೇಷನ್ ಸಿಗ್ತಿದೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎಲ್ಲ ನಟರ ಜೊತೆ, ಅಂದರೆ ಎಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸು, ವಿಜಯಣ್ಣ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಸರು, ಮತ್ತು ರಚಿತಾರಾಮ್ ಮ್ಯಾಮು, ಅಫ್ಕೋರ್ಸ್ ರಿತನ್ಯ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಇವರೆಲ್ಲರಿಂದನೂ ತುಂಬ ಕಲಿತೆ ಸಿನಿಮಾ ಪ್ರಾಸೆಸ್ಸಲ್ಲಿ ನಾನು. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಈ ರೆಸ್ಪಾನ್ಸ್ ನೋಡಿ ನನಗೆ. ಸಿನಿಮಾ ಟೀಮ್ ಹೊರತುಪಡಿಸಿ ಹೊರಗಡೆ ಜನ, ಡೈರೆಕ್ಟ್ರು ಅಥವಾ ಹೊರಗಡಿನ ಸೂಪರ್ ಸ್ಟಾರ್ಗಳು, ಅವರಿಂದ ಬಂದಂಥ ಕಾಂಪ್ಲಿಮೆಂಟ್ ಯಾವುದು ನಿಮಗೆ ಅಂತ? ತುಂಬ ಜನ ನಿರ್ದೇಶಕರು ಮೆಸೇಜ್ ಮಾಡಿದರು, ತುಂಬ ಚೆನ್ನಾಗಿ ಅಭಿನಯಿಸಿದ್ದೀರಾ ಅಂತ. ಹಾಗೆ ತಾರಾ ಮೇಡಮ್ ಕಾಲ್ ಮಾಡಿ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತೆಲ್ಲ ಹೇಳಿದ್ರು. ಸೊ ಖುಷಿ ಆಗುತ್ತೆ, ಈ ಥರ ಒಂದು ರೆಸ್ಪಾನ್ಸ್ ಬರೋದು ನೋಡ್ತಿದ್ರೆ ಖುಷಿ ಆಗುತ್ತೆ. ಓಕೆ, ಮತ್ತೆ ಬರ್ತೀನಿ. ಜಡೇಶ್ ಸರ್, ದರ್ಶನ್ ಸರ್ಗೆ ಕಾಟೇರ ಸಿನಿಮಾ, ಆ ಸಿನಿಮಾದಲ್ಲಿ ರೈಟಿಂಗಲ್ಲಿ ಕೂತಿದ್ದು ಅದು ದೊಡ್ಡ ಮಟ್ಟದ ರೆಸ್ಪಾನ್ಸು. ಕೆಲವರು ಹೇಳ್ಬೋದು ಕಾಟೇರ ನಂತರದ ಅದ್ರದ್ದೊಂದು ಛಾಯೆ ಅಂತ, ಬಟ್ ನನಗೆಲ್ಲೂ ಅಂತ ಅನಿಸ್ಲಿಲ್ಲ. ಈ ಥರದ ಟಾಪಿಕ್ನ ಟಚ್ ಮಾಡಲಿಕ್ಕೆ, ಈ ಥರ ವಿಜಯ್ ಸರ್ನ ತೋರಿಸೋದಕ್ಕೆ ಜಡೇಶ್ ಸರಿಂದನೇ ಸಾಧ್ಯ ಅಂತ ನನಗೆ ಅನಿಸಿದ್ದುಂಟು. ಸೊ ಏನು ಹೇಳ್ತೀರಿ ಅಂತ? ಜಾನರ್ ಅಷ್ಟೇ, ನಾನು ಒಪ್ಕೋತೀನಿ, ಜಾನರ್ ಅಷ್ಟೇ. ಅದರದ್ದು ಎಮೋಷನ್ಸ್ ಬೇರೆ. ರಾಚೆಯನ ಎಮೋಷನ್ಸು ಭಾರಿ ಆಳ, ದೊಡ್ಡ ಮಟ್ಟದ ಆಳ. ಆ ಆಳನ ಯಾರೂ ಟಚ್ ಮಾಡೋಕ್ಕಾಗಲ್ಲ. ಇವು ನಾನೇ ಕಾಟೇರ ಬರೆದ್ರೂ ಕೂಡ ರಾಚೆಯನ ಆಳ ದೊಡ್ಡದು, ರಾಚೆಯನ ನೋವು ದೊಡ್ಡದು. ಓಕೆ, ಸೊ ಅದಕ್ಕೋಸ್ಕರ ಅದಕ್ಕಿದ್ದಕ್ಕೆ ಅಜಗಜ ಅಂತ ಡಿಫ್ರೆನ್ಸ್. ಅಂದರೆ ನಾವು ಅವನ ಎಮೋಷನ್ಸ್ ಮೇಲೆ ನೋಡಬೇಕು. ನೀವು ಅಳ್ತಾ ಇದ್ರು, ನಾನು ಅಳ್ತಾ ಇದ್ರು ಸೇಮ್ ಕಾಣ್ಬೋದು. ನಿಮ್ಮ ಭಾವನೆ ಯಾವುದಕ್ಕೆ ಅಳ್ತಾ ಇದ್ದೀರಾ, ನಿಮ್ಮ ಯಾವುದು ಹೋರಾಟ, ನನ್ನ ಹೋರಾಟ ಯಾವುದು ಬೇರೆ. ನೋಡುಗರಿಗೆ ಅದಕ್ಕೆ ಒಳಗಡೆ ಬಂದು ನೋಡಿದಾಗ ಅದ್ರದ್ದು ಆಳ ಬೇರೆ. ಅದಕ್ಕೋಸ್ಕರ ಇವತ್ತು ರಾಚೆಯನ್ನು ತಲೆ ಮೇಲೆ ಹೊತ್ಕೊಂಡು ಜನಗಳು ಎಲ್ಲರ ಧ್ವನಿಯಾಗಿ ನಿಂತಿದ್ದಾರೆ. ಸರ್, ಈ ಟಾಪಿಕ್ನ ಅಥವಾ ಈ ಸಬ್ಜೆಕ್ಟ್ನ ಎಷ್ಟು ವರ್ಷದ ಹಿಂದೆ ಬರೆದಿದ್ರಿ? ಎಷ್ಟು ವರ್ಷದಿಂದ ನಿಮ್ಮನ್ನು ಕಾಡ್ತಾ ಇತ್ತು? ಜೊತೆಗೆ ಇದನ್ನು ವಿಜಯ್ ಸರೇ ಮಾಡ್ತಾರೆ ಅಂತ ಅನಿಸಿದ್ದು ಮತ್ತು ಅವ್ರನ್ನ ಅಪ್ರೋಚ್ ಮಾಡಿದ್ದು ಯಾವ ಕ್ಷಣ ಅಂತ? ಆ್ಯಕ್ಚುಲಿ ನಾನು ಈ ಥರದ್ದೇ ನನ್ನ ಅಂದರೆ ಹಳ್ಳಿ ಸೊಗಡು ಇಟ್ಕೊಂಡೇ ಬರೆಯೋದೇ ಒಂದು ಉದ್ದೇಶ ಆಗಿತ್ತು. ನಾನು ಫಸ್ಟಿಗೆ ಅದು ಅಟೆಂಪ್ಟ್ ಮಾಡೋದು ಬೇಡ ಅಂತ, ಕ್ರೈಮ್ ಥ್ರಿಲ್ಲರ್, ಜೆಂಟಲ್ಮ್ಯಾನ್ ಆ ಥರದ್ದೆಲ್ಲ ಮಾಡಿದಾಗ ನಾನು ಈ ಕತೆ ಇಟ್ಕೊಂಡಿದ್ದೆ. ನನಗೆ ಆವಾಗ ಶರಣ್ ಸರ್ ನನಗೆ ಆಫರ್ ಸಿಕ್ಕಾಗ ನಾನು ಅವ್ರಿಗೇನು ತಕ್ಕಂತೆ ಅದು ಮಾಡುವಾಗಾರೆ ಇದನ್ನು ಬದಿಗಿಟ್ಟೆ. ಅದು ಮಾಡ್ತಿರುವಾಗರೇ ನನಗೆ ಕಾಟೇರ ಬಂತು, ಅದಾಯಿತು. ಬಟ್ ಯಾವಾಗ ನನಗೆ ವಿಜಯ್ ಸರ್ ಸಿಕ್ಕರು, ಆ ಫೈಲ್ ಮತ್ತೆ ಎತ್ಕೊಂಡೆ, ಸರಿಯಾದ ವ್ಯಕ್ತಿಗೆ ಇದು ಸಲ್ಲುತ್ತೆ ಅಂತ ನೋಡಿ. ಆ ಸ್ಕ್ರಿಪ್ಟು ಇವ್ರನ್ನ ಕಾಯ್ತಾ ಇತ್ತು. ಇವತ್ತು ಜನ ಹೇಳೋದಕ್ಕೂ ಇವ್ರು ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ ಅನ್ನೋದಕ್ಕೂ ಅವತ್ತು ಬರೆದಿದ್ದ ಆ ಸ್ಕ್ರಿಪ್ಟು ಇವ್ರನ್ನ ಹುಡ್ಕೊಂಡು ಬಂತು. ಇವತ್ತಾಯಿತು. ಇವತ್ತು ಏನೇ ಇದ್ದರೂ ಕೂಡ ಅವರಿಗೆ ಸಲ್ಲುತ್ತೆ. ಯಾಕಂದರೆ ವಿಜಯ್ ಸಾರು ಮತ್ತು ನಟರು ಅವರು ಆ ಸ್ಕ್ರೀನಲ್ಲಿ ಅಷ್ಟು ಅದ್ಭುತವಾಗಿ ಜೀವಿಸಿದ್ದಾರೆ. ನಾನು ಬರೆದಕ್ಕಿಂತ ಹೆಚ್ಚಾಗಿ ಅವ್ರು ಜೀವಿಸಿದ್ದಾರೆ. ಅದೇ ಈ ಗೆಲುವಿನ ಮುಖ್ಯ ಮೂಲ ಕಾರಣ ಎಲ್ಲ ಅವರೇ. ಸರ್, ಈ ಚಪ್ಪಲಿ ಹಾರ ಮತ್ತು ಚಪ್ಪಲಿಲಿ ಒಡ್ಸೋದು, ಎಸ್ಪೆಷಲಿ ನಾವು ಇಷ್ಟಪಡುವಂಥ ಸ್ಟಾರ್ಗಳನ್ನ ಆ ಥರ ತೋರಿಸೋದು ಕೆಲವರು ಅಭಿಮಾನಿಗಳಾಗಿ ನಮಗೆ ಅನಿಸ್ಲಿಲ್ಲ. ಅದನ್ನು ನೀವು ಆ ಸೀಕ್ವೆನ್ಸ್ನ ಹೇಳಬೇಕಾದ್ರೆ ಸರ್ಗೆ ಅವ್ರ ರಿಯಾಕ್ಷನ್ ಹೇಗಿತ್ತು? ಅಥವಾ ನಿಮ್ಮ ಫೋರ್ಸಿಗೆ ಅವ್ರು ಒಪ್ಪಿದ್ದ ಅಥವಾ ನಿಜವಾಗ್ಲೂ? ಇಲ್ಲ ಸಾರ್, ಅವರು ದುನಿಯಾದಿಂದ ನೋಡ್ಕೊಂಡು ಬಂದಿದ್ವಲ್ಲ, ಅವರು ಏನಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ. ನಾನು ಈ ಕತೆ ಬರೆಯುವಾಗಾದರೆ ಸಾರು ಅಂದರೆ ಯಾವ ರೀತಿಯಲ್ಲಿ ನನಗೆ ಯೋಚನೆ ಇರಲಿಲ್ಲ. ನಾನು ಸಾರ್ಗೆ ಹೇಳಿದೆ, ಅವರು ಇನ್ನೂ ಅದ್ರದ್ದು ಆ ಪಾತ್ರಕ್ಕೆ ಇನ್ನೂ ಬೇಕು, ಇನ್ನೂ ಮಾಡೋಣ ಅಂತಲೂ ಅವ್ರು ರೆಡಿ ಇದ್ದರು. ಅಂದರೆ ನಾನು ಪರ್ಟಿಕ್ಯುಲರ್ ಒಂದು 4-5 ಜನದ ಚಪ್ಪಲ್ಸ್ ಅವರು ತುಂಬ ಇದ್ದರೂ ಕೂಡ ನಾನು ಅದನ್ನ ಕಟ್ ಮಾಡಿ ಸಾರ್ ಒಂದು ಅದಕ್ಕೆ ಯಾವುದಕ್ಕೆ ವರಿ ಮಾಡಲ್ಲ. ಇನ್ನೊಂದು ಚಪ್ಪಲು ಹೊಡೆಸಿ ಇನ್ನೂ ಒಂದು 10 ಟೇಕ್ ಅವರು ಅದನ್ನು ಮಾಡಿದ್ದಾರೆ. ಇವಾಗ ನಾನು ಒಂದು ವಿಷಯ ಹೇಳ್ತೀನಿ, ಈ ಥರದ ಪಾತ್ರಗಳು ಡೆಪ್ತಾಗಿ ಬರ್ಕೊಂಬಂದರೆ ಸಾರ್ ಯಾವತ್ತಿಗೂ ಬೇಡ ಅನ್ನಲ್ಲ. ಅದನ್ನ ಜೀವಿಸಿ ಅದು ತೋರಿಸ್ತಾರೆ. ಬರೆಯೋದು ತಾಕತ್ತು ನಮ್ಮಲ್ಲಿ ಇರಬೇಕಷ್ಟೆ. ಸರ್, ಈಗ ಪಾರಂಜಿತ್ ಸರ್, ಲಾಸ್ಟ್ ಕ್ವಶನ್ನು. ಪಾರಂಜಿತ್ ಸರ್ ಹೊರತುಪಡಿಸಿ ಮತ್ತು ಯಾವ್ಯಾವ ನಿರ್ದೇಶಕರು ಸಿನಿಮಾ ನೋಡಬೇಕು ಅಂತ, ಯಾವ್ಯಾವ ಪ್ರೊಡಕ್ಷನ್ ಹೌಸ್ಗಳಿಂದ ಕಾಲಿದೆ, ಯಾರ್ಯಾರು ಸಿನಿಮಾ ನೋಡ್ತಾ ಇದ್ದಾರೆ, ಅದೊಂದು ಎಕ್ಸ್ಕ್ಲೂಸಿವ್. ಇವಾಗ ತಮಿಳು ದೊಡ್ಡ ನಿರ್ದೇಶಕರು ಪಾರಂಜಿತ್, ಮಾರಿ ಸೆಲ್ವರಾಜ್ ಮತ್ತು ವೆಟ್ರಿಮಾರನ್ ನೋಡ್ತಾರೆ ಅನ್ನೋದು ಒಂದು ಮಾತುಕತೆ ಆಗಿದೆ ಆಲ್ರೆಡಿ. ಮತ್ತು ಅವ್ರಿಗೆ ಸುದ್ದಿ ಹೋಗಿದೆ, ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹೋಗಿದೆ. ಅವರ ಅಸ್ಟೆಂಟ್ ಮೂಲಕ ಆಲ್ರೆಡಿ ಫೋನ್ ಕಾಲೆಲ್ಲ ನಡೆದಿದೆ. ಸಾರ್ ಜೊತೆನೂ ಮಾತುಕತೆ ಇದೆ. ಮೋಸ್ಟ್ಲಿ ಅವ್ರು ಮೂವರು ಹಂತವಾಗಿ ನೋಡ್ಬೋದು. ಸೊ ನೋಡ್ತಾರೆ ಕೂಡ. ಅದಲ್ಲದೆ ಮರಾಠಿ ಸಿನಿಮಾ ಅಲ್ಲಿ ರಂಗದಲ್ಲೂ ನಮ್ಮ ಸಿನಿಮಾ ಸುದ್ದಿಯಾಗಿದೆ. ಮರಾಠಿ ಇದರಲ್ಲಿ, ಮಲಯಾಳಮಲ್ಲೂ ನಮ್ಮ ಸಿನಿಮಾ ಸುದ್ದಿಯಾಗಿದೆ. ಅಂದರೆ ಈ ಥರದ ಸಿನಿಮಾ ಅಲ್ಲೂ ಒಂದು ಮೂಡ್ತಾ ಅಂತ. ಅಂದರೆ ನಮ್ಮಲ್ಲಿ ಆ ಪ್ರಯತ್ನಗಳು ಆಗ್ತಾ ಇರಲಿಲ್ಲ. ಈ ಪ್ರಯತ್ನ ಅವ್ರಿಗೆ ತುಂಬ
ಹೊಸದಾಗಿ ಕಂಡಿದೆ. ಸೊ ಅವ್ರಿಗೂ ಇವಾಗ ಕನ್ನಡ ಸಿನಿಮಾ ಅಂದರೆ ಈ ಥರದತ್ತ ಸಾಕ್ತಾ ಇದೆ ಅನ್ನೋದು ಒಂದು ಅವರು ಈ ಕಡೆ ಕಣ್ಣಾಯಿಸಿದಾರಲ್ಲ, ಅದೇ ನಮ್ಮ ಖುಷಿ ಅಷ್ಟೆ. ಸರ್ ಗೆದ್ದಿದ್ದೀರಾ ಸರ್? ನಮ್ಮ ಪ್ರಕಾರ ಗೆದ್ದಿದ್ದೀರಾ? ನಿಮ್ಮ ಪ್ರಕಾರ ಗೆಲುವು ಕಮರ್ಷಿಯಲಿ ಅಥವಾ ರಿವ್ಯೂ ಅಂತ ತಗೊಂಡ್ರೆ ಎಲ್ಲ ಆಸ್ಪೆಕ್ಟ್ಸಲ್ಲೂ ಕಲೆಕ್ಷನ್ಸು? ಆ ಕಲೆಕ್ಷನ್ನು ಇವಾಗ ಹೋದ ವೀಕ್ಗಿಂತ ಈ ವೀಕ್ ಬೌಂಡ್ರಿ ದಾಟ್ತೀವಿ ನಾವು, ಲಾಸ್ಟ್ ವೀಕ್ಗಿಂತ ಈ ವೀಕ್. ಯಾಕಂದರೆ ಅದಕ್ಕೆ ಕಾರಣ ಜನಗಳು. ನಾವು ಒಂದು ಸಿನಿಮಾ ಮಾಡಿದಾಗ ಅದು ಸಿನಿಮಾ ಆಗಿ ಅಷ್ಟೇ ಇತ್ತು. ಯಾವಾಗ ನಾವು ರಿಲೀಸ್ ಮಾಡಿದ್ವೋ ಆ ನೊಂದ ಜೀವಗಳು, ಆ ಧ್ವನಿ ಎಷ್ಟು ಕೂಗಾಯಿತು ಅಂತಂದರೆ ಅದು ದೊಡ್ಡ ಧ್ವನಿ ಆಯಿತು. ಅದು ಇವಾಗ ಈ ವೀಕಲ್ಲಿ ನಮಗೆ ದೊಡ್ಡ ಧ್ವನಿಯಾಗಿ ಸಿಗ್ತಾ ಇದೆ. ಸೊ ನೋಡೋಣ, ಅತಿ ಹೆಚ್ಚು ಎಬ್ಬಿಗಳಲ್ಲಿ ಈ ಬರವಣಿಗೆ ಆಗಿದೆ. #ಲ್ಯಾಂಡ್ ಲಾರ್ಡ್ ಅಂತ ಹೊಡೆದ್ರೆ ಸಾಕು, ನೀವು ಓದೋಕ್ಕೆ ಒಂದು ದಿನ ಬೇಕಾಗುತ್ತೆ. ಥ್ಯಾಂಕ್ ಯು ಸರ್.